ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾವೆಲ್ಲ ಟ್ರಿಪ್ಗೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತ ಮುಂದೆ ನಿಮಗೆ ತೋರಿಸ್ತೀನಿ. ಬನ್ನಿ ಎಲ್ಲರೂ ಹೋಗೋಣ. ಇವಾಗ ತಾನೇ ಗಾಡಿಗೆ ಪೂಜೆ ಮಾಡಿ ಎಲ್ಲರೂ ಹೋಗ್ತಿದ್ದೀವಿ ಒಬ್ರೊಬ್ಬರೇ. ನಾನು ವೆಯ್ಟ್ ಮಾಡ್ತಿದ್ದೆ ಎಲ್ಲರೂ ಹತ್ತಲಿ ಅಂತ. ನಾವೆಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂತ ಮುಂದೆ ನಿಮಗೆ ತೋರಿಸ್ತೀನಿ. ವೆಯ್ಟ್ ಮಾಡಿ. ಬನ್ನಿ ಎಲ್ಲರೂ ಪರಿಚಯ ಮಾಡ್ತೀನಿ. ಇದು ನಮ್ಮ ತಂಗಿ. ಇಲ್ಲಿ ಹಿಂದೆ ಬಂದ್ಬಿಟ್ಟು ನಮ್ಮ ಅತ್ತೆಯವ್ರ ಸಿಸ್ಟರ್ಸ್ ಕೂತಿದ್ದಾರೆ, ನಮ್ಮ ಅತ್ತೆಯವ್ರ ಅಮ್ಮ. ಆಮೇಲೆ ಇನ್ನು ನಮ್ಮ ಸಿಸ್ಟರ್ಸ್ನೆಲ್ಲ ತೋರಿಸ್ತೀನಿ ಬನ್ನಿ. ಅಲ್ಲಿ ಮುಂದೆ ಬಂದ್ಬಿಟ್ಟು ನನ್ನ ತಂಗಿ, ನಮ್ಮ ಆಂಟಿ ಮಗಳು ಬಂದ್ಬಿಟ್ಟು ಔಸ್ಕೊಂಡು ಕೂತಿದ್ದಾಳೆ. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅವಳ ಫೇಸ್ ತೋರಿಸ್ಬಾರ್ದು ಅಂತ ಔಸ್ಕೊಂಡು ಕೂತಿದ್ದಾಳೆ. ಇದು ನಮ್ಮ ಅತ್ತೆ. ನೆಕ್ಸ್ಟು ಇದು ನನ್ನ ತಮ್ಮ. ಅಲ್ಲೆಲ್ಲ ಹಿಂದೆ ಕೂತಿರೋರೆಲ್ಲ ನಮ್ಮ ತಮ್ಮ. ಈ ಕಡೆ ನನ್ನ ತಂಗಿ, ನಮ್ಮ ಆಂಟಿ ಮಗಳು ಮುಖ ಮುಚ್ಕೊಂಡು ಕೂತಿದ್ದಾಳೆ, ನಾನು ತೋರಿಸ್ಬಾರ್ದು ಅಂತ. ಎಲ್ಲರೂ ಇವಾಗ ತಾನೇ ಗಾಡಿ ಮೂವ್ ಆಗ್ತಿದೆ ಅಲ್ವಾ, ಅದಕ್ಕೆ ಎಲ್ಲರೂ ಸೈಲೆಂಟಾಗೇ ಕೂತಿದ್ದಾರೆ. ಇನ್ನು ಮುಂದೆ ನೋಡಿ ಎಲ್ಲರೂ ಹೆಂಗೆ ಡ್ಯಾನ್ಸ್ ಆಡಿದ್ದಾರೆ, ಎಷ್ಟು ಮಜಾ ಮಾಡಿದ್ದಾರೆ ಅಂತ. ನೆಕ್ಸ್ಟು ಬಂದ್ಬಿಟ್ಟು ನಮ್ಮ ಅತ್ತೆ ತಂಗಿದು ಬರ್ತಡೇ ಇತ್ತು. ಸೊ ಅವ್ರ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಅವ್ರಿಗೆ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸ್ತಿದ್ದೀವಿ. ಅವ್ರಿಗೆ ಗೊತ್ತಿಲ್ಲ ನಾವು ಕೇಕ್ ಕಟ್ ಮಾಡಿಸ್ತೀವಿ ಅಂತ. ಸೊ ಅವ್ರಿಗೆ ಸರ್ಪ್ರೈಸ್ ಆಗಿ ನಮ್ಮ ಅತ್ತೆ ಕೇಕ್ ಕಟ್ ಮಾಡಿಸ್ತಿದ್ದಾರೆ. ನೋಡಿ ವಿಡಿಯೋಸ್ನ ಎಂಜಾಯ್ ಮಾಡಿ. ನೆಕ್ಸ್ಟು ಬಂದ್ಬಿಟ್ಟು ಎಲ್ಲರೂ ಡ್ಯಾನ್ಸ್ ಆಡೋಕ್ಕೆ ರೆಡಿ ಆಗಿ ಇವಾಗ ಎಲ್ಲರೂ ಡ್ಯಾನ್ಸ್ ಶುರು ಮಾಡಿದ್ದೀವಿ. ನೋಡಿ ನಾವೆಲ್ಲ ಹೆಂಗೆ ಡ್ಯಾನ್ಸ್ ಆಡ್ತಿದ್ದೀವಿ ಅಂತ ಫುಲ್ ಎಂಜಾಯ್ ಮಾಡಿದ್ದೀವಿ. ವಾಯ್ಸ್ ಓವರ್ ಏನಕ್ಕೆ ಕೊಡ್ತಿದ್ದೀನಿ ಅಂದರೆ ಸೌಂಡ್ ಏನಾದರೂ ಹಾಕಿದ್ರೆ ಅದು ಕಾಪಿರೈಟಿಂದ ವಿಡಿಯೋ ಡಿಲೀಟ್ ಆಗುತ್ತೆ. ಸೊ ಅದಕ್ಕೇ ನಾನು ಮಾತಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ, ನನ್ನ ತಂಗಿ ಎಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಇನ್ನು ಮುಂದೆ ಇಲ್ಲಿ ನೋಡಿ ನಮ್ಮ ಅತ್ತೆ ಬಂದ್ಬಿಟ್ಟು ಅವ್ರ ಎಕ್ಸ್ಪ್ರೆಷನ್ ಎಷ್ಟು ತುಂಬ ಚೆನ್ನಾಗಿದೆ ಅಲ್ಲ, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಅವ್ರ ಮಗನಿಗೋಸ್ಕರ ಮಾಡ್ತಿದ್ದಾರೆ. ಅವ್ರ ಮಗನಿಗೆ ಈ ಸಾಂಗ್ ಅಂದರೆ ತುಂಬ ಇಷ್ಟ, ನನ್ನ ತಮ್ಮನಿಗೆ. ಸೊ ಅದಕ್ಕೆ ಅವನಿಗೋಸ್ಕರ ಈ ಸಾಂಗ್ ಹಾಕಿ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದೀವಿ. ಎಂತಕ್ಕಂದ್ರೆ ಅವನು ಡ್ಯಾನ್ಸ್ಗೆ ಬರ್ತಿರ್ಲಿಲ್ಲ. ಸೊ ಅದಕ್ಕೆ ಅವನಿಗೋಸ್ಕರ ಈ ಸಾಂಗ್ ಹಾಕಿ ಫುಲ್ಲು ಡ್ಯಾನ್ಸ್ ಮಾಡ್ತಿದ್ದೀವಿ. ಅವನು ಆಡ್ತಾನೆ ಅಂತ. ಈ ಕಡೆ ನೋಡ್ಬೋದು ನಮ್ಮ ಅತ್ತೆ ಎಲ್ಲ ಫುಲ್ ಡ್ಯಾನ್ಸ್ ಆಡ್ತಿದ್ದಾರೆ. ನೆಕ್ಸ್ಟ್ ನೋಡಿ ಇಲ್ಲಿ ನನ್ನ ತಂಗಿ ಬಂದ್ಬಿಟ್ಟು ಹೆಂಗೆ ಸ್ಟೆಪ್ ಆಗ್ತಿದ್ದಾಳೆ ಅಂತ. ಅವನು ನಮ್ಮ ಅತ್ತೆ ಮಗಂದು ಫುಲ್ ಒಂದೇ ಸ್ಟೆಪ್ಪು, ಅವ್ನ ಸ್ಟೆಪ್ಪೇ ಇಟ್ಕೊಂಡು ಎಲ್ಲರೂ ಫುಲ್ಲು ಡ್ಯಾನ್ಸ್ ಆಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಈ ಕಡೆ ನೋಡಿ ನಮ್ಮ ಆಂಟಿ ಮಗಳು ಏನು ಡ್ಯಾನ್ಸ್ ಆಡ್ತಿದ್ದಾಳೆ ಅಂತ. ಅವಳು ಡ್ಯಾನ್ಸರು. ಸೊ ಅದಕ್ಕೆ ಅವಳು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ. ಈ ಕಡೆನೂ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ದಾರೆ. ಎಲ್ಲರೂ ಫುಲ್ಲು ಮಜಾ ಮಾಡ್ತಿದ್ದೀವಿ. ಫುಲ್ ಡ್ಯಾನ್ಸ್ ಆಡಿಕೊಂಡು ನೈಟೆಲ್ಲ ಮಲಗೋದು ಲೇಟ್ ಆಯಿತು. ನೆಕ್ಸ್ಟು ಮಾರ್ನಿಂಗ್ ಎದ್ದು ತೋರಿಸ್ತೀನಿ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಮಾರ್ನಿಂಗ್ ಆಗಿದೆ. ನಾನು ಎದ್ದಿದ ತಕ್ಷಣ ಫುಲ್ ಈ ಸೀನರಿ ಕಾಣಿಸ್ತಿತ್ತು, ಅದಕ್ಕೆ ಒಂದು ಕ್ಲಿಪ್ ತಗೊಂಡೆ ನಿಮಗೆ ತೋರ್ಸೋಣ ಅಂತ. ನೆಕ್ಸ್ಟ್ ಬನ್ನಿ ನಾವಿವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ನೀವೇ ನೋಡಿ. ನಾವು ಬಂದಿರೋದು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ. ದೇವ್ರನ್ನೇ ನಮ್ಮನ್ನ ಕರ್ಸ್ಕೊಂಡಿದ್ದಾನೆ ಅನಿಸುತ್ತೆ, ಅಷ್ಟು ತುಂಬ ಚೆನ್ನಾಗಿದೆ. ಯಾರಾದರೂ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಪ್ಲೀಸ್ ವಿಸಿಟ್ ಮಾಡಿ. ತುಂಬ ಪವರ್ಫುಲ್ ಗಾಡ್ ಇದ್ದು ನಾವೇನು ಅನ್ಕೊತೀವಿ ಅದೆಲ್ಲ ಆಗುತ್ತೆ. ಒಂದು ಸರಿ ನೀವು ಹೋಗಿ ಬನ್ನಿ, ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಇಲ್ಲಿ ನಾನು ಮತ್ತು ನಮ್ಮ ತಂಗಿ ಎಲ್ಲ ಫುಲ್ಲು ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಸ್ಯಾರಿ ಹಾಕ್ಕೊಂಡಿದ್ದೀವಿ. ಎಲ್ಲರೂ ಹೇಗಿದ್ದೀವಿ ಅಂತ ಕಮೆಂಟ್ಸ್ ಮಾಡಿ. ನೆಕ್ಸ್ಟು ಇಲ್ಲಿ ನೋಡ್ಬೋದು ದೇವ್ರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಒಳಗಡೆ ತೆಗಿಯಂಗಿಲ್ಲ. ಸೊ ಅದಕ್ಕೆ ನಿಮಗೆ ಆಚೆಯಿಂದನೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇವಾಗ ನೀವು ನೋಡ್ಬೋದು ದೇವ್ರನ್ನ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟು ಒಂದು ಟೆಂಪಲ್ನೆಲ್ಲ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬ ರಶ್ ಇತ್ತು. ಫುಲ್ ನಾವೆಲ್ಲ ಒಳಗಡೆ ಹೋಗಿದ್ವಿ, ದರ್ಶನ ಮುಗಿಸ್ಕೊಂಡು ಬಂದು ಇವಾಗ ಟೆಂಪಲ್ನ ಒಂದು ರೌಂಡ್ ಹಾಕ್ತಿದ್ವಿ. ಅಲ್ಲಿ ನೀವು ನೋಡ್ಬೋದು ವಿಟಿಲಿ ದೇವ್ರನ್ನ ತೋರಿಸ್ತಿದ್ದೀನಿ ನೋಡಿ. ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಆರೋಗ್ಯವಾಗಿರಿ, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನೆಕ್ಸ್ಟು ಈ ಗೋಪುರ ಚೆನ್ನಾಗಿತ್ತು, ಇಲ್ಲೊಂದು ಕ್ಲಿಪ್ಪಿಂಗ್ ತಗೊಂಡೆ. ನೆಕ್ಸ್ಟ್ ಇದಾದಮೇಲೆ ನಾವೆಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಎಷ್ಟು ಜನ ಕ್ಯೂ ಇದ್ದಾರೆ ಅಂತ. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಆಗಿತ್ತು, ಅಷ್ಟು ಕ್ಯೂ ಇತ್ತು. ನೆಕ್ಸ್ಟು ಇಲ್ಲಿ ನಾನು ನೋಡ್ಬೋದು, ನಾನು ನನ್ನ ತಮ್ಮ ಎಲ್ಲ ಫುಲ್ಲು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಪ್ರಸಾದ ತಿನ್ನೋಕ್ಕೆ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲಿ ವಿಸಿಟ್ ಮಾಡಿ. ತುಂಬ ಪವರ್ಫುಲ್ ಗಾಡು. ನೀವೇನೇನು ಅನ್ಕೊತೀರ ಎಲ್ಲ ಆಗುತ್ತೆ, ನಿಮ್ಮ ಲೈಫೇ ಚೇಂಜ್ ಆಗುತ್ತೆ, ನಿಮಗೆ ಲಕ್ ಸಿಗುತ್ತೆ. ನೆಕ್ಸ್ಟು
ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನಾವೇನು ಎಲ್ಲೂ ಹೋಗಿಲ್ಲ, ಅದೊಂದೇ ಪ್ಲೇಸ್ ನೋಡಿಕೊಂಡು ತಿರ್ಗಾ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಿದ್ವಿ. ಎಂತಕ್ಕಂದರೆ ನೆಕ್ಸ್ಟ್ ಡೇ ಎಲ್ರಿಗೂ ಕೆಲಸ ಇತ್ತು. ಸೊ ಅದಕ್ಕೆ ಇಲ್ಲಿ ಬ್ರೇಕ್ ತೊಗೊಂಡಿದ್ರು, ಇಲ್ಲಿ ಗಾಡಿ ನಿಲ್ಲಿಸಿದ್ರು ಬ್ರೇಕ್ಗೆ ಅಂತ. ಸೊ ಅದಕ್ಕೆ ಇಲ್ಲೊಂದು ಕ್ಲಿಪ್ಪಿಂಗ್ ತೊಗೊತಿದ್ದೆ. ನೋಡಿ, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.